ಕೂಲಿ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂತೆ ಒತ್ತಾಯಿಸಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದಶಕಗಳಿಂದಲೂ ತೋಟದ ಲೈನ್ ಮನೆಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿರುವ ಬಡ ಕೂಲಿ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು. ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದು ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯ ಸಂದೇಶವಾಗಿದ್ದು, ಮುಂದಿನ 15 ದಿನದೊಳಗೆ ಸರ್ವೆ ಕಾರ್ಯ ಕೈಗೊಂಡು ಬಡವರಿಗೆ ನಿವೇಶನ ಹಂಚಿಕೆ ಮಾಡದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಮಹಾದೇವ್ ಹೇಳಿದರು. ಸ್ಥಳಕ್ಕಾಗಮಿಸಿದ ಕಂದಾಯ ಪರಿವೀಕ್ಷಕ ಅನಿಲ್ ಅವರನ್ನು ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಮಾಲ್ದಾರೆ ಗ್ರಾಮದಲ್ಲಿ 500 ಮಂದಿ ನಿವೇಶನ ರಹಿತರು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪೈಸಾರಿ ಜಾಗವನ್ನು ಶೀಘ್ರದಲ್ಲೇ ಒದಗಿಸುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಮೋದ್ ಭರವಸೆ ನೀಡಿದರು. ಎರಡನೇದಾಗಿ ಬಿಟಿ ಕಾರ್ಡಲ್ಲಿ 6 ಎಕರೆ ಇದೆ, ರಾಯಗೌಡಲ್ಲಿ 6 ಎಕರೆ ಉಂಟು, ಫೇರ್ಲೆನ್ಸ್ ಅಲ್ಲಿ ಇದೆ, ತೂಪನಗೊಳ್ಳಿಯಲ್ಲಿದೆ. ಈಗ ಏನು ಮುಸ್ತಾಫ ತಗೊಂಡಿದ್ದಾರೆ ಆ ಸೈಡ್ ಬೇರೆ ಆಳಿಕೊಪ್ಪ ಬೌಂಡ್ರಿ ಆ ಕಡೆ ಎಲ್ಲ ಫುಲ್ ಪೈಸಾರಿ. ಆದರೆ ಇವರ ಮಾರಾಟಗಳಾಗ್ತಾ ಇದೆ. ಆದರೆ ನಾವು ರೆಕಾರ್ಡ್ ಸಮೇತ ನಾವು ಕೊಟ್ಟರು ಸಮೇತ ಇವರು ಯಾವ ಕ್ರಮದ ಬಡವರ ಬಗ್ಗೆ ಅವರಿಗೆ ಸಿಗ್ತಾ ಇಲ್ಲ. ಅವರು ಯಾವಾಗಲೂ ಈ ಮಾಲೀಕರ ಇದು ಕೈಗಾಲಾಗೇ ಇರಬೇಕು, ಅವ್ರ ಕಾಲಲ್ಲಿ ಅವ್ರ ಅಣ್ಣನೇ ಕೆಲಸ ಮಾಡಿ ಅವರ ಕಾಯಬೇಕು. ಆ ಒಂದು ಮೆಕ್ಯಾನಿಕಲ್ಲಿ ಅವರಿಗೆ ಬಗ್ಗೆ ಸರ್ಕಾರ ಇದೆ. ಅದರಿಂದ ನಾವು ಇವತ್ತು ಶಾಸಕರು ಅಥವಾ ಕಂದಾಯ ಇಲಾಖೆ ಯಾರು ಬರ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಅವರು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಹೊಸದಾಗಿ ತೀರ್ಮಾನ ಮಾಡಿದೆ. ಅದು 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಆದರೂ ಇಲ್ಲೇ ಗುಡಿಸಲು ಹಾಕ್ಕೊಂಡು ಇಲ್ಲೇ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಕೊಡಬೇಡಿ. ಯಾಕೆಂತ ಹೇಳಿದ್ರೆ ನಮಗೆಲ್ಲ ವ್ಯವಸ್ಥೆಯಲ್ಲಿ ನಾವು ತಯಾರಿಯಲ್ಲಿ ಇದ್ದೀವಿ. ನಾವು 1 ವರ್ಷ ನೀವು ಕೂತ್ಕೊಂಡು ತಿನ್ನುವಷ್ಟು ಬೇಕಾದ್ರೆ ನಾವು ಅಂಗಡಿ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಸಿ ಸಾಬು, ಕಾರ್ಮಿಕ ಮುಖಂಡ ಎನ್ಡಿ ಕುಟ್ಟಪ್ಪನ್, ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಬಿ ರಮೇಶ್, ಮುಖಂಡರಾದ ರಾಚಪ್ಪಾಜಿ, ನಾಣಯ್ಯ, ಲವ, ಚಿದಂಬರಂ, ವಿನೋದ್, ಆರ್ಕೆ ರಮೇಶ್, ಶಿವ, ಉಷಾ, ರಾಣಿ ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.